ನೇಕೆಡ್ ವರ್ಷನ್ ಆಫ್ ದಿ S1000RR. ಎಸಿಮೆಟ್ರಿಕಲ್ ಲುಕ್ ನೋಡಿ ಏನು ಸಕ್ಕತ್ತಾಗಿದೆಯಲ್ಲ. ಇಟ್ಸ್ ಆ್ಯಕ್ಚುಲಿ ಆನ್ ಸೇಲ್ ಆನ್ NAFS. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ನಮ್ಮ ತಾತ ಒಂದು 500 ಕೋಟಿ ಮಾಡಿಕ್ಕಿದ್ರೆ ಏನು ಗುರು 25,000 ಓಡ್ಬಿಟ್ಟೈತೆ ಗಾಡಿ ಆಲ್ರೆಡಿ. ಇವಾಗ ತೊಗೊಂಡು ನಮಗೇನು ಖರ್ಚು ಬರಲ್ವಾ? ನಮಸ್ಕಾರ ಕರ್ನಾಟಕ, ಒಂದು ಬ್ಯೂಟಿಫುಲ್ ಸಂಜೆಗೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ದಿ BMW S1000R. ಅಷ್ಟೇ, ನಾಟ್ RR. ಸೊ ಇಲ್ಲದೆ ನೋಡಿ ದಿ ಎಸಿಮೆಟ್ರಿಕಲ್ 2018 S1000R. ಇದು ನೇಕೆಡ್ ವರ್ಷನ್ ಆಫ್ ದಿ S1000RR. ಸೊ ನಮ್ಮ ಗ್ಯಾಂಗಲ್ಲಿ ದಿರಿನ್ ರೆಡ್ಡಿ ಅಂತ ಇದ್ದಾರೆ, ಅವ್ರ ಹತ್ರ ಈ ಗಾಡಿ ಇತ್ತು. ನೌ ಇಟ್ಸ್ ನಾಟ್ ದೇರ್, ಐ ಥಿಂಕ್ ಈ ಸೋಲ್ಡ್ ಇಟ್. ಸೊ ದಿಸ್ ಇಸ್ ದ 2018 ಪ್ರೋ ವೇರಿಯಂಟ್ S1000R Pro. ಸೊ ಇದಕ್ಕೆ ಸ್ಟ್ಯಾಂಡರ್ಡು ನಿಮಗೆ ಆಕ್ರಾಪೋವಿಚು ಟೈಟೇನಿಯಮ್ ದೊಡ್ಡ ಸೈಲೆನ್ಸರ್ ಬರುತ್ತೆ. ಸೊ ಈ ಓನರು ಅದನ್ನ ತೆಗ್ದು ಆರೋ ಸ್ಲಿಪ್ ಆನ್ ಹಾಕಿದ್ದಾರೆ. ಇಟ್ಸ್ ಜಸ್ಟ್ ಸ್ಲಿಪ್ ಆನ್. ಸೊ ಇನ್ನು ಸ್ಟಾಕ್ ವಾಲ್ವ್ ಕೂಡ ಹಂಗೆ ಇದೆ ನೋಡಿ, ಬಟರ್ಫ್ಲೈ ವಾಲ್ವು ಎಕ್ಸಾಸ್ಟಲ್ಲಿ. ಬ್ಯೂಟಿಫುಲ್ ಸೌಂಡ್ ಗುರು, ನಾನು ಕೇಳಿಸ್ತೀನಿ ನಿಮಗೆ. ಸೊ ರೇರ್ ಸೆಕ್ಷನ್ ಎಲ್ಲ ನೋಡಿದ್ರೆ ನಿಮ್ಗೆ ಸೇಮ್ S1000RRದೇನೆ, ಫುಲ್ ರೇರ್ ಸೆಕ್ಷನ್ನು. ಈ ಟ್ಯಾಂಕಿಂದ ಹಿಡಿದು ರೇರ್ ಸೆಕ್ಷನ್ ಏನಿದೆ ಎಲ್ಲ S1000RRದೇನೆ. 2018 S1000RR ಎಸಿಮೆಟ್ರಿಕಲ್ದು. ಫ್ರಂಟ್ ಮಾತ್ರ ಮಾಸ್ಕೆಲ್ಲ ಎತ್ಬಿಟ್ಟು ಈ ಕೌಲ್ ಹಾಕಿ ಹ್ಯಾಂಡಲ್ ಬಾರ್ಸು ಅಪ್ರೈಟ್ ಮಾಡಿದ್ದಾರೆ. ಸಖತ್ ಗಾಡಿ ಗುರು ಮಾತ್ರ ಇದು, ಒಳ್ಳೆ ಕಂಫರ್ಟ್ ಇದೆ. ಆ್ಯಂಡ್ ಇವನ್ ದ ಟ್ಯಾಕೋ ಇಸ್ ದ ಸೇಮ್. ಒಳಗಡೆ R ಅಂತ ಇರುತ್ತೆ, ಅದಕ್ಕೆ RR ಅಂತ ಇರುತ್ತೆ S1000RRಗೆ. ಬಟ್ ಅದರ್ವೈಸ್ ಇಟ್ಸ್ ಆಲ್ ದ ಸೇಮ್. ಆಮೇಲೆ ಇದು ಲೈಟ್ಲಿ ಡಿಟ್ಯೂನ್ಡ್ ಇಂಜಿನ್ ಆಫ್ ದಿ S1000RR. ನಿಮಗೆ ಇದರಲ್ಲಿ 165 ಹಾರ್ಸ್ ಬರುತ್ತೆ, ಅದು 200 ಹಾರ್ಸ್ ಪವರು. ಇದು 165 ಹಾರ್ಸ್ ಪವರು, 114 Nm ಟಾರ್ಕ್ ಬರುತ್ತೆ. ಬಿಕಾಸ್ ದ ಕಂಪ್ರೆಷನ್ ಇಸ್ ಲೆಸ್, 12.1:1 ಏನೋ ಬರುತ್ತೆ. ಸೇಮ್ ಇನ್ಲೈನ್ 4. ಅದು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ನಿಮ್ಮ ಟೆಕ್ ಸ್ಪೆಕ್ಸ್ ಎಲ್ಲ ಆಲ್ಮೋಸ್ಟ್ ಸಿಮಿಲರೇ ಇದೆ. ಟ್ಯಾಂಕು ಒಂದು 17.5 ಲೀಟರ್ಸ್ ಬರುತ್ತೆ, 205 ಕಿಲೋಸು. ಒಳ್ಳೆ ಗಾಡಿ. ಬ್ರೇಕ್ಸ್ ಕೂಡ ಅಷ್ಟೇ, ಆಲ್ಮೋಸ್ಟ್ ನಿಮಗೆ ಎಲ್ಲ ಸೇಮ್ ಬ್ರೇಕಿಂಗ್ ಇದೆ. ಬ್ರೆಂಬೋ ಬರುತ್ತೆ ನೋಡಿ, ಇದು ನಿಸ್ಸಿನ್ ಮಾಸ್ಟರ್ ಸಿಲಿಂಡರು, ಸೈಡ್ ಡೌನ್ ಫೋರ್ಕ್ಸು. ಬಟ್ ಈ ಕ್ಲಾಸಿಕ್ ಲುಕ್ಕು ಗುರು, ಎಸಿಮೆಟ್ರಿಕಲ್ ಲುಕ್ಕು ನೋಡಿ ಏನು ಸಕ್ಕತ್ತಾಗಿದೆಯಲ್ಲ, ಬ್ಯೂಟಿಫುಲ್ ಆಗಿದೆ. ಸೊ ಈ ಗಾಡಿ ಬಂದು ಇಟ್ಸ್ ಆ್ಯಕ್ಚುಲಿ ಆನ್ ಸೇಲ್ ಆನ್ NAFS. ಸೊ ಐ ಥ್ಯಾಂಕ್ NAFS ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ರೈಡ್ ದಿಸ್ ಬೈಕ್. ಲಾಸ್ಟ್ ಟೈಮ್ ನಾನು MT-09 ತೋರಿಸಿದ್ದೆ ನಿಮಗೆ. ಸೊ ಅವ್ರ ಹತ್ರನೇ ಈ ಬೈಕ್ ಇದೆ ಸೇಲ್ಗೆ ಇವಾಗ ಕರೆಂಟ್ಲಿ. ಸೊ ದಿಸ್ ಇಸ್ ಅ ತಮಿಳ್ನಾಡು ರಿಜಿಸ್ಟರ್ಡ್. ಸೆಕೆಂಡ್ ಓನರ್, 2 ಓನರ್ಸ್ ಇದ್ದಾರೆ ಈ ಗಾಡಿಗೆ. ಸೊ ದೋಸ್ ಹೂ ಆರ್ ಬೈಯಿಂಗ್ ಇಟ್ ವಿಲ್ ಬಿ ದ ಥರ್ಡ್ ಓನರ್. 25,000 ಕಿಲೋಮೀಟರ್ ಏನೋ ಓಡಿದೆ ಗಾಡಿ ಇದು ಇವಾಗ. ಆ್ಯಂಡ್ ದೇ ಆರ್ ಕೋಟಿಂಗ್ ಅಬೌಟ್ 1175. ನಮ್ಮ ಫರಾನ್ ಬೈ ಎಲ್ಲ ಮಾರ್ಕೆಟ್ ಪ್ರಾಕ್ಟಿಕಲಾಗಿ ಏನು ಪ್ರೈಸ್ ಇರುತ್ತೋ ಅದನ್ನೇ ಕೋಟ್ ಮಾಡೋದು. ತುಂಬ ಓವರ್ ಶಾಟ್ ಮಾಡಲ್ಲ, ತುಂಬ ಅನ್ರೀಸನಬಲ್ ಪ್ರೈಸಿಂಗ್ ಎಲ್ಲ ಹೇಳಲ್ಲ ನಿಮಗೆ. ಸೊ ದೋಸ್ ಆರ್ ಕನ್ಸಿಡರಿಂಗ್ ಲೈಕ್ Z800, ಸೊ Z900, ಸೂಪರ್ ನೇಕೆಡ್ ಆ ಥರ ಎಲ್ಲ ನೋಡ್ತಿರೋರು, ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಬಿಕಾಸ್ ದೀಸ್ ಬೈಕ್ಸ್ ಆರ್ ನೋ ಲಾಂಗರ್ ದೇರ್. ತುಂಬ ಕಮ್ಮಿ ಇದೆ ಈ ಬೈಕ್ಸ್ ಎಲ್ಲ ಮಾರ್ಕೆಟಲ್ಲಿ. ಆ್ಯಂಡ್ ಪೀಪಲ್ ಹೂ ಓನ್ ಇಟ್ ಆಲ್ಸೋ ವೋಂಟ್ ಬಿ ರೆಡಿ ಟು ಸೆಲ್ ಇಟ್ ಎವ್ರಿ ಟೈಮ್. ಸೊ ಒಂಥರ ರೇರ್ ಪೀಸ್ ಥರ ಈ ಗಾಡಿ. ಥರ ನೋಡೋಕೆ ನೋಡಿ ಏನು ಸಕ್ಕತ್ತಾಗಿದೆ. ದಟ್ BMW ಸ್ಟಾನ್ಸ್, ಯು ಗೆಟ್ ದಟ್ ಪ್ರೀಮಿಯಮ್ ಕ್ವಾಲಿಟಿ. ಒಳ್ಳೆ ಗಾಡಿ ಮಾತ್ರ ಇದು. ಸೊ ಇದನ್ನು ಮಾತಾಡೋಕ್ಕಿಂತ ನಿಮಗೆ ಓಡಿಸಿ ತೋರಿಸಿದ್ರೇ ಮಜಾ. ಬನ್ನಿ ಓಡಿಸೋಣ. ಸೊ S1000Rಲ್ಲೂ ಸ್ಟ್ಯಾಂಡರ್ಡು, ಪ್ರೋ ಅಂತೆಲ್ಲ ಇತ್ತು. ಇದು ಪ್ರೋ. ಸೊ ಈ ಪ್ರೋನಲ್ಲಿ ನಿಮಗೆ ಕ್ವಿಕ್ ಶಿಫ್ಟ್ರು, ಅಪ್ ಡೌನ್ ಎಲ್ಲ ಬರುತ್ತೆ. ಕಾರ್ನರಿಂಗ್ ABS ಪ್ರೋ, ರೈಡಿಂಗ್ ಮೋಡ್ಸ್ ಪ್ರೋ ಎಲ್ಲನೂ ಬರುತ್ತೆ ನೋಡಿ. ಸೇಮ್ ಟು ಸೇಮ್ S1000RRದು ಡ್ಯಾಶು. ಆ್ಯಂಡ್ ಯು ಆಲ್ಸೋ ಗೆಟ್ ದಿ ಫ್ಯೂಯಲ್ ಮೀಟರು. ನಿಮಗೆ S1000RRಲ್ಲಿ ಫ್ಯೂಯಲ್ ಮೀಟ್ರು ಐ ಡೋಂಟ್ ಥಿಂಕ್ ಸೊ, ನಮ್ಮ ಸಲಗಲ್ಲಿ ಇಲ್ಲಿದ್ದಿಲ್ಲ ಅನಿಸುತ್ತೆ. ಬಟ್ ಇದರಲ್ಲಿ ಇದೆ ನೋಡಿ, ಬಾರ್ ಇದೆ ಫ್ಯೂಯಲ್ ಮೀಟ್ರದು. ಕ್ರೇಜಿ ಗಾಡಿ ಮಾತ್ರ ಗುರು. ರೋಡ್ ಮೋಡಲ್ ಇದೆ ಕರೆಂಟ್ಲಿ. ಮೋಡ್ ಚೇಂಜ್ ಮಾಡೋಣ ನೋಡಿ. 4 ಇದೆ: ರೈನು, ರೋಡು, ಡೈನಮಿಕ್ ಪ್ರೋ. ಇದರಲ್ಲೂ ಅಷ್ಟೇ ಸೆಮಿ ಆ್ಯಕ್ಟಿವ್ ಸಸ್ಪೆನ್ಷನ್, ಎಲೆಕ್ಟ್ರಾನಿಕ್ಕು. ಸೊ ಡೈನಮಿಕಲ್ಲಿ ಇಡೋಣ. ಶಾರ್ಪ್ ಟೋಟಲ್ ರೆಸ್ಪಾನ್ಸ್ ಇರುತ್ತೆ ಡೈನಮಿಕಲ್ಲಿ. ಒಳ್ಳೆ ನಿಂಬಲ್ ಆಗಿದೆ ಗಾಡಿ. ಫಸ್ಟು ಸ್ವಲ್ಪ ಓಡಿಸ್ಬಿಡ್ತೀನಿ, ಆಮೇಲೆ ಮಾತಾಡ್ತೀನಿ.
ಪಿಕಪ್ ಮಾತ್ರ ಇನ್ಸೇನ್ ಗುರು. ಏನಿದೆಲ್ಲ ಇನ್ಲೈನ್ 4 ಅಲ್ವಾ, ಅವನಜ್ಜಿ ಟಾಪಲ್ಲಿ ಮಾತ್ರ ಕ್ರೇಜಿಯಾಗಿ ಎಳ್ದಾಗುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ, ಆಲ್ಮೋಸ್ಟ್ ನೀವು 200 ರೀಚ್ ಆಗ್ತಾ ಇದ್ದಂಗೆ ಗಾಡಿ ತುಂಬ ಲೈಟ್ ವೆಯ್ಟ್ ಆಗೋಗುತ್ತೆ ಫ್ರಂಟು. ಸೊ ಫ್ರಂಟ್ ಲೋಡ್ ಜಾಸ್ತಿ ಇರಲ್ಲ. ಈ ನೇಕೆಡ್ ಬೈಕ್ಸಲ್ಲಿ ಇದೇ ಪ್ರಾಬ್ಲಮ್. ನಮ್ಮ ಲೀಟರ್ ಕ್ಲಾಸ್ ಬೈಕ್ಸಲ್ಲಿ ಏನಾಗುತ್ತೆ, ಗಾಡಿ ಜಾಮೆಟ್ರಿನೇ ಹಿಂಗಿರುತ್ತೆ ಯಾವಾಗಲೂ. ಸೊ ಫ್ರಂಟ್ ಸ್ವಲ್ಪ ಲೋಡಿಂಗ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ನೀವು ಎಷ್ಟೇ ಫಾಸ್ಟ್ ಹೋದರೂ ಅದು ಫ್ರಂಟ್ ಪ್ಲ್ಯಾಂಟೆಡ್ ಆಗೇ ಕೂತಿರುತ್ತೆ. ನೇಕೆಡ್ ಬೈಕಲ್ಲಿ ಹಂಗೆ ಆಗಲ್ಲ, ಫ್ರಂಟ್ ಲೈಟ್ ಆಗ್ಬಿಡುತ್ತೆ ಒಂದು 200 ಹೋಗ್ತಾ ಕ್ರೇಜಿ ಮಾತ್ರ ಅಣ್ಣ. ನೋಡಿ ಹೆಂಗೆ ಇಲ್ಲಿ ಹೊಡಿತೆ, ಕ್ರೇಜಿ ಅಲ್ಲ. ಏನು ಹೇಳಿ 200ವರೆಗೂ ಮ್ಯಾಡ್ ಫನ್ ಇದೆ ಗಾಡಿ. ಅದಾದಮೇಲೆ ಸ್ವಲ್ಪ ಬೈಕ್ ಬರುತ್ತೆ, ವಾಬಲ್ ಹೊಡೆಯುತ್ತಲ್ಲ ಜಾಸ್ತಿ, ಅದಕ್ಕೆ ಮ್ಯಾಟ್ ಗಾಡಿ ಗುರು. ಸೊ ನಾನು ಮುಂಚೆನೂ ಓಡಿಸಿದ್ದೀನಿ ಇದನ್ನು ಆಲ್ರೆಡಿ, ನಮ್ಮ ತಿರಿ ನೋಡಿದೆ. ಅದೂ ಹಿಂಗೆ ಆಗೋದು, 180 ಮೇಲೆ ಲೈಟ್ ಆಗಿಬಿಡೋದು ಫ್ರಂಟು. ಸ್ಲಿಪ್ ಆನಲ್ಲಿ ಈ ರೇಂಜಿಗೆ ಸೌಂಡ್ ಬರ್ತಾ ಇರೋದು ನಾನು ಈ ಗಾಡಿಲೇ ನೋಡ್ತಾ ಇರೋದು. ಸೊ ನಾನು ಹೇಳ್ದಂಗೆ ಈ ಗಾಡಿ ಆ್ಯಕ್ಚುಲಿ NFS ಮೋಟರ್ಸಲ್ಲಿ ಇರುತ್ತೆ. ಅವರ ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದೋಸ್ ಹೂ ವಾಂಟ್ ಟು ಸಿ ದ ಬೈಕ್, ವಾಂಟ್ ಟು ಚೆಕ್ಔಟ್ ದ ಬೈಕ್, ಡೈರೆಕ್ಟಾಗಿ ಅವ್ರ ಶಾಪ್ಗೆ ಹೋಗಿ ನೋಡ್ಬೋದು. ಬ್ಯೂಟಿಫುಲ್ ಗಾಡಿ ಮಾತ್ರ, ಎಸಿಮೆಟ್ರಿಕಲ್ ಹೆಡ್ಲೈಟ್ಸ್. ಸೊ ಅದೇ ಹೋಗ್ತಾ ಇದೆಲ್ಲ ತುಂಬ ರೇರ್ ಆ್ಯಂಟಿಕ್ ಪೀಸ್ ಥರ ಆಗ್ಬಿಡ್ತವೆ. ನಾಟ್ ಮೆನಿ ಆಫ್ ದೀಸ್ ಬೈಕ್ಸ್ ಅರೌಂಡ್. ತುಂಬ ಚೆನ್ನಾಗಿದೆ ನೋಡಿ, ಏನು ಪ್ರೊಜೆಕ್ಟರ್ಸ್, ಏನು ಕ್ರೇಜಿ ಲೈಟ್ ಇದೆ. ಥ್ರೋ ನೋಡಿ, ಅದು ಹೈ ಬೀಮ್ಸ್ದು ಥರ ಇವಿ ಲುಕ್ ಇದೆ ಈ ಗಾಡಿ. ಸೊ ಇದು HP4 ಬಂದು ಸ್ಟಿಕ್ಕರು ಇವರು ಹಾಕಿರೋದು ಅಷ್ಟೇ. HP4ಗೂ ಇದಕ್ಕೂ ಸಂಬಂಧನೇ ಇಲ್ಲ. HP4 ಇಸ್ ಅ ಡಿಫ್ರೆಂಟ್ ಬೈಕ್ ಆಲ್ ಟುಗೆದರ್. ಮೈನ್ ಇನ್ಲೈನ್ 4 ಅಲ್ವಾ, ಒಳ್ಳೆ ಸೌಂಡ್ಗೆ ಒಂಥರ ಮಜಾ ಈ ಗಾಡಿ ಓಡಿಸೋಕ್ಕೆ. ಅಪ್ ಶಿಫ್ಟು, ಡೌನ್ ಶಿಫ್ಟು, ಇದು ಬರೀ ಪ್ರೋ ವೇರಿಯಂಟು. ರೈಟ್
ಸ್ವೀಟ್ ಕಾಂಬಿನೇಷನ್ ಗುರು, ಇದು ಸ್ವೀಟ್ ಕಾಂಬಿನೇಷನ್. ಸೀರಿಯಸ್ ಆಗಿ ನಾನು S1000RRಗೆ ಸ್ಲಿಪ್ ಆನ್ ಎಲ್ಲ ಹಾಕೋದು ದೊಡ್ಡ ವೇಸ್ಟ್ ಅನ್ಕೊಂಡ್ಬಿಟ್ಟಿದೆ. ಬಟ್ ಆಫ್ಟರ್ ರೈಡಿಂಗ್ ದಿಸ್ ಬೈಕ್ ಏನು ಗುರು ಇಷ್ಟು ಸ್ವೀಟ್ ಆಗಿದೆ ಸೌಂಡ್. ಇದು ಇದರಲ್ಲಿ ಬಟರ್ಫ್ಲೈ ವಾಲ್ವ್ ಆ್ಯಕ್ಟಿವೇಟ್ ಆಗಿದೆ, ಇನ್ನು ಕ್ಯಾಟಲಿಟಿಕ್ ಕನ್ವರ್ಟರ್ ಕೂಡ ಹಂಗೆ ಇದೆ. ಅದೆಲ್ಲ ಇದ್ರೂ ಸೌಂಡ್ ನೋಡಿ ಏನು ಸಖತ್ತಾಗಿದೆ. ಏನು ಗುರು ಇದು ಹೈವೇಲಿ ಏನೋ ಆಗ್ಬಿಟ್ಟಿದೆ. ಓ ಮೈ ಗಾಡ್, ಯಾವುದೋ ಲಾರಿ ಪಲ್ಟಿ ಹೊಡೆದ್ಬಿಟ್ಟೈತಲ್ಲ ಗುರು, ಪಲ್ಟಿಗಳು ಹೊಡೆದ್ಬಿಟ್ಟೈತೆ ಲಾರಿ ನೋಡಲಿ. ವಾ ಯಾವುದು ಇದು ಕ್ಯಾಬೇಜ್ ಲಾರಿ ಹೆಂಗೆ ಪಲ್ಟಿ ಹೊಡೆದೈತೆ ನೋಡ್ರಿ. ಅದೇನೋ ಈ ಹೊಸಕೋಟೆ ಹತ್ರ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಪ್ಪ ಈ ನಡುವೆ. ಮೊನ್ನೆ ಫ್ರೈಡೇ ದ 13th ನೋಡಿದ್ರಾ XUV 700 ಬೆಳಗ್ಗಿನ ಜಾವ 4 ಗಂಟೆ ಟೈಮಲ್ಲಿ ಎಲ್ಲ 16-17 ಇಯರ್ ಓಲ್ಡ್ ಬಾಯ್ಸು 6 ಜನ ಅನಿಸುತ್ತೆ ಕಾರಲ್ಲಿ. ಪಾಪ ಅವ್ರೋಗಿ ಇನ್ನೊಬ್ಬನೇ ಅವನಿಗೋ ಹೊಡೆದಿರೋದು. ಅವನು 17, 18, 19 ವರ್ಷ ಆದವನೇ. ಬೈಕ್ ಅವನಿಗೆ ಪಾಪ ಅವನು ಸ್ಪಾಟು, ಇವ್ರು 6 ಜನನೂ ಔಟು. ಆ ಲಾರಿಗೆ ಹೋಗಿ ಹೊಡೆದವ್ರೆ. ಆ ಲಾರಿ ಆಕ್ಸಲ್ಲೇ ಕಿತ್ಕೊಂಡು ಎಲ್ಲೋ ಹೋಗಿ ಬಿದ್ದೈತೆ ಮಗನ್. ಆಕ್ಸಲ್ ಗುರು ನಂಗೇನು ಎಷ್ಟು ಟನ್ಗಟ್ಲೆ ಭಾರ ಇರುತ್ತೆ ಅದು. ಅದೇ ಹೋಗಂಗೆ ಆ ಕಡೆ ಎಲ್ಲ ಸೈಡ್ಗೆ ಹೋಗೈತೆ ಅಂದರೆ ಇನ್ನು ಯಾವ ಫೋರ್ಸಲ್ಲಿ ಹೊಡೆದವ್ರೆ ನನ್ನ ಮಕ್ಕಳು ಅಂತ ಅರ್ಥನೇ ಆಗ್ತಾಯಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ನೈಟ್ ರೈಡಿಂಗು ಸಿಕ್ಕಾಪಟ್ಟೆ ಡೇಂಜರು. ಡ್ರೈವಿಂಗು ರೈಡಿಂಗು ಎಲ್ಲ ನೈಟಲ್ಲಿ ಹೋದರೆ ಮ್ಯಾಕ್ಸಿಮಮ್ 100-120 ಸಾಕು. ಹೈವೇ ಸ್ಪೀಡ್ ಲಿಮಿಟ್ ಮ್ಯಾಕ್ಸಿಮಮ್ 120 ಏನೈತೆ ಅಷ್ಟು ಮೇಂಟೈನ್ ಮಾಡಿಬಿಟ್ರೆ ಸೇಫು. ಭಾರಿ ಕಷ್ಟ ಗುರು ನೈಟಲ್ಲಿ. ಅದು ಯಾವ ಕಾನ್ಫಿಡೆನ್ಸ್ ಮೇಲೆ ಈ ಥರ ರಿಸ್ಕ್ಗಳು ತಗೋತಾರೆ ಹುಡುಗರು ಅರ್ಥನೇ ಆಗಲ್ಲ ನನಗೆ. ಏನು ಸ್ಮೂತಾಗಿದೆ ಗೊತ್ತಾ ಇದು ಪವರ್ ಡೆಲಿವರಿ. ಭಾಳ ಲೋ ಎಂಡಿಂದ ಹಂಗೆ ನೀಟಾಗಿ ಹೇಳಿದೆ. BMW ಅವ್ರದ್ದು ಇಂಜಿನ್ ಮಾತ್ರ ಕ್ರೇಜಿ ಗುರು. ಇವ್ರದ್ದು ಶಿಫ್ಟ್ ಕ್ಯಾಮ್ ಟೆಕ್ನಾಲಜಿ. ನಿಮಗೆ ಬಾಟಮಲ್ಲೂ ಪವರ್ ಒಂಥರ ಡ್ರಾಪ್ ಆಗಲ್ಲ, ಟಾರ್ಕು ಟಾಪಲ್ಲೂ ಸಕ್ಕತ್ತಾಗಿರುತ್ತೆ. ಕವಾಸಕಿ ಹಿಂಗೆ ಬರಲ್ಲ ಅವ್ರದ್ದು ಶಿಫ್ಟ್ ಕ್ಯಾಮ್ ಎಲ್ಲ ಇಲ್ಲ ಅವ್ರದ್ದು. ಬಾಟಮ್ ಫುಲ್ ಸಪ್ಪೆ, ಟಾಪ್ ಅವ್ರದ್ದು ಪವರು ಒಂದೇ ಸರಿ ಕೊಡುತ್ತೆ. ಇವ್ರದ್ದು ಹಂಗಲ್ಲ, ಗ್ರ್ಯಾಜುವಲ್ ಆಗಿ ಕೊಡುತ್ತೆ. ಅಂದರೆ ಇವ್ರ RPM ನೋಡಿ ಎಷ್ಟು 12,000 ರೆಡ್ ಲೈನ್ ಆಗ್ತಿದೆ. ನಮ್ಮ S1000RRಲ್ಲಿ 14,000-16,000ವರೆಗೂ ಹೋಗುತ್ತೆ. ಅನದರ್ ಲೆವೆಲ್ ಬೀಸ್ಟ್ ಅದು. ನಮ್ಮ ಸಲಗ ಆಯ್ತಲ್ಲ ಆಗಿರುವ ಗಾಡಿ ಇವತ್ತಿಗೂ ಬಾ ಗಾಡಿ ಅಂದರೆ ಮಗನ ಕಿಂಗು ಕಿಲಾಡಿ ಗಾಡಿ ಅದು. ಏನು ಮಾಡ್ತೀರಾ, ಸವಾಲು ಇದೇ ಡೈಲಾಗೆ ಹೊಡಿತಾ ಇರ್ತೀನಿ. ನಮ್ಮ ತಾತ ಒಂದು 500 ಕೋಟಿ ಮಾಡಿ ಇಕ್ಕಿದ್ರೆ ಎಲ್ಲ ನಮ್ಮನ್ನು ಲೈನಾಗಿ ನಿಲ್ಲಿಸ್ಬಿಡ್ತಾ ಇದ್ದೆ. ನಾನು 50 ರೂಪಾಯಲ್ಲೇ ಬಸ್ಗೆ ಹೊಡಿಬೇಕು, ಎಷ್ಟಂತ ತೊಗೊಳಕ್ಕಾಗತ್ತೆ. ಸೊ ಆಮೇಲೆ ಇದು ಅನ್ಕೊಬೋದು ನೀವು, ಏನು ಗುರು 25,000 ಓಡ್ಬಿಟ್ಟೈತೆ ಗಾಡಿ ಆಲ್ರೆಡಿ, ಇವಾಗ ತೊಗೊಂಡು ನಮಗೇನು ಖರ್ಚು ಬರಲ್ವಾ ಅಂತೆಲ್ಲ ಅನ್ಕೋಬೋದು ನೀವು. ದಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಯೂಶ್ವಲಿ ಏನಾಗುತ್ತೆ ಈ ಸೂಪರ್ ಬೈಕ್ ಇಂಜಿನ್ಗಳಲ್ಲಿ, ಎಸ್ಪೆಷಲಿ ಡುಕಾಟಿ ಅಂತ ಗಾಡಿಗಳಲ್ಲಿ 25,000 ಎಲ್ಲ ಓಡ್ತು ಅಂದರೆ ರೇಸ್ ಮಿಷಿನ್ಸ್ ಅವೆಲ್ಲ. ಸೊ ಶಿಮ್ಸ್ ಬರುತ್ತೆ ವಾಲ್ವ್ಸ್ಗೆ, ಅವೆಲ್ಲ ಸೌದೋಗಿರುತ್ತೆ. ಅದಕ್ಕೆ ಅವರು 25,000-30,000 ಕಿಲೋಮೀಟ್ರಿಗೆ ಡೆಸ್ಮೋ ಸರ್ವಿಸ್ ಅಂತ ಮಾಡ್ತಾರೆ ಡುಕಾಟಿನಲ್ಲಿ ಮಾತ್ರ. ಅದು ಆವಾಗ ಅದೆಲ್ಲ ಚೇಂಜ್ ಮಾಡ್ತಾರೆ. ಸೊ ದ್ಯಾಟ್ ವಿಲ್ ಕೀಪ್ ಯು ಗುಡ್ ಫಾರ್ ಅನದರ್ 25,000-30,000 ಕಿಲೋಮೀಟರ್ಸ್. ಸೊ ಈ ನಮ್ಮ BMW ಏನಾಗುತ್ತೆ, ಐ ಥಿಂಕ್ ಅರೌಂಡ್, ನನಗೆ ಸರಿಯಾಗಿ ಸರ್ವಿಸ್ ಶೆಡ್ಯೂಲ್ ಗೊತ್ತಿಲ್ಲ ಇದ್ರದ್ದು, ಸಮ್ವೇರ್ ಅಬೌಟ್ 40,000 ಇರಬೇಕು ಅನ್ಸುತ್ತೆ. ಒಂದು ಸರಿ ವಾಲ್ವ್ ಶಿಮ್ಸ್ ಎಲ್ಲ ಬೇರೆದಾಗ್ತಾರೆ, ರೀಪ್ಲೇಸ್ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಇದ್ರದ್ದು ಸರ್ವಿಸ್ ಎಲ್ಲ ಡುಕಾಟಿ ರೇಂಜ್ಗೆಲ್ಲ ಎಕ್ಸ್ಪೆನ್ಸಿವ್ ಏನಿಲ್ಲ. ಇಟ್ಸ್ ಅ ಸಿಂಪ್ಲರ್ ಮೆಕ್ಯಾನಿಸಮ್ ಡುಕಾಟಿ ಕಂಪೇರ್ ಮಾಡಿದ್ರೆ. ಯಾಕಂದರೆ ಡುಕಾಟಿ ಯೂಸ್ ಮಾಡೋದು ಡೆಸ್ಮೋ ವಾಲ್ಸು, ಇದು ನಾರ್ಮಲ್ ಕನ್ವೆನ್ಷನಲ್ ವಾಲ್ಸ್ ಇವರು ಯೂಸ್ ಮಾಡೋದು BMW. ಸೊ ಇವರ ಸರ್ವಿಸ್ ಇದೇನಪ್ಪ ಶಾರ್ಟಲ್ಲಿ ಅದೇ ವಾಲ್ ಕ್ಲಿಯರೆನ್ಸು ಎಷ್ಟಕ್ಕೆ ಮಾಡ್ತಾರೆ ಅಂತ ನನಗೂ ಐಡಿಯಾ ಇಲ್ಲ. ಐ ಥಿಂಕ್ ಈ ಇಂಜಿನ್ಗೆ ಇನ್ಲೈನ್ 4 ಅಲ್ವಾ, ಅರೌಂಡ್ 40,000 ಕಿಲೋಮೀಟರ್ಸಿಗೆ ಮಾಡ್ತಾರೆ. ಅದರ್ವೈಸ್ ಇಟ್ ಕ್ಯಾನ್ ಬಿ ಹೈಯರ್ ಆಲ್ಸೋ. ಈ ಯೂಶ್ವಲಿ 60,000 ಕಿಲೋಮೀಟರ್ಸ್ಗೆ ಒಂದು ಸರಿ ವಾಲ್ ಕ್ಲಿಯರೆನ್ಸ್ ಚೆಕ್ ಮಾಡ್ತಾರೆ. ಹಂಗೇನಾಯಿತು ಅಂದರೆ ಯು ಆರ್ ಗುಡ್. ಸೊ ಅದೊಂದು ವಿಚಾರಿಸ್ಕೊಳ್ಳಿ. ನಿಮ್ಗೇನಾದರೂ ಈ ಗಾಡಿ ಮೇಲೆ ರಿಯಲಾಗಿ ಇಂಟ್ರೆಸ್ಟ್ ಇದ್ದರೆ BMW ಚೆಕ್ ಮಾಡಿ ಈ ಗಾಡಿಗೆ ನೆಕ್ಸ್ಟ್ ವಾಲ್ ಕ್ಲಿಯರೆನ್ಸ್ ಚೆಕ್ ಎಲ್ಲ ಯಾವಾಗ ಮಾಡ್ತಾರೆ ಅಂತ. ಯಾಕಂದರೆ ಆ ಸರ್ವೀಸು ಒಂದು ಸ್ವಲ್ಪ ನಿಮ್ಮ ಆವ್ರೇಜ್ ಸರ್ವಿಸ್ ಕಾಸ್ಟ್ಗಿನ ಒಂಚೂರು ಕಾಸ್ಟ್ಲಿ ಇರುತ್ತೆ. ಸೊ ನಿಮ್ಮ ಆವ್ರೇಜ್ ಸರ್ವಿಸ್ ಕಾಸ್ಟು ಅಂದರೆ ವರ್ಷ ಮಾಡಿಸೋದೇನೋ ಒಂದು 10,000-15,000 ಇದ್ದರೆ ಅದೊಂದು 20-25 ಇರುತ್ತೆ ಆ ಥರ.
ಅಷ್ಟೇ, ಜಾಸ್ತಿನೂ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಇಟ್ಸ್ ಆಲ್ ವರ್ತ್ ಇಟ್ ಗುರು. ಎನಿವೇಸ್ ಈ ಗಾಡಿ ಹೆಂಗಿರೋ ರೇರ್ ಪೀಸ್. ಈಗ ತೊಗೊಂಡು ಇಟ್ಕೊಳ್ಳೋರಿಗೆ ತುಂಬ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಯು ಕ್ಯಾನ್ ನೆಗೋಷಿಯೇಟ್ ಫರ್ದರ್ ಆ್ಯಂಡ್ ಪಿಕ್ ಅಕಾರ್ಡಿಂಗ್ಲಿ. ಈ ಗಾಡಿ ಎಲ್ಲ ಹೆಂಗೆ ಪರ್ಫಾರ್ಮೆನ್ಸ್ ಕೊಡುತ್ತಲ್ಲ, ಈ ಹೊಸ BS6 ಗಾಡಿಗಳು ಯಾವುದು ಈ ಥರ ಓಡಲ್ಲ. ಇದು BS4 ಗಾಡಿ, ಇದು ಯೂರೋ 4 ಇದು. ಸೊ ಇದು ಸ್ಟಾಕಲ್ಲೇ ಏನು ಕ್ರೇಜಿಯಾಗಿ ಎಳೆಯುತ್ತೆ, ಅವೆಲ್ಲ ಟ್ಯೂನ್ ಮಾಡಿದ್ರು ಈ ಥರ ಎಳೆಯಲ್ಲ. ಆಮೇಲೆ ಈ ಥರ ಕ್ಯಾರೆಕ್ಟ್ರು ಕೊಡಲ್ಲ, ಈ ಥರ ಸೌಂಡೆಲ್ಲ ಬರಲ್ಲ ಅದರಲ್ಲಿ. ಸೊ ಈ ಹಳೆ ಗಾಡಿನೇ ಯಾವತ್ತಿದ್ರು ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಇಟ್ ಸ್ಟ್ಯಾಂಡ್ಸ್ ಟ್ರೂ ಇನ್ ದ ಕೇಸ್ ಆಫ್ ಬೈಕ್ಸ್. BS3 BS4 ಗಾಡಿಗಳು ಎನಿ ಡೇ ಗೋಲ್ಡ್ ಗಾಡಿಗಳು. BS6 ಯಾವುದು ಈ ಥರ ಎಲ್ಲ ಸಪ್ಪೆ ಮಾಡಾಕ್ಬಿಟ್ಟವನೆ, ಸೌಂಡು ಬರಲ್ಲ ನಿಮಗೆ. ಈ ಡ್ಯಾಶು ಎನಲಾಗ್ ಟ್ಯಾಕೋ ಇವೆಲ್ಲ ಏನಿರಲ್ಲ, ಫುಲ್ LCD ಮಾಡಾಕ್ಬಿಟ್ಟಿರ್ತಾರೆ. ಸಿ ದಟ್ಸ್ ಮೈ ಪರ್ಸ್ನಲ್ ಪ್ರಿಫರೆನ್ಸ್. ನಾನು ಈ ಥರ ಗಾಡಿಗಳನ್ನೇ ಓಡಿಸಿ ನಾನು ಚಿಕ್ಕ ವಯಸ್ಸಿಂದ ಈ ಥರ ಗಾಡಿಗಳನ್ನೇ ಜಾಸ್ತಿ ನೋಡಿರೋದು. ಸೊ ನನಗಿದೇ ಜಾಸ್ತಿ ಇಷ್ಟ ಆಗೋದು. ನನಗೆ ಈ ಹೊಸ BS6 ಸ್ಕ್ರ್ಯಾಪ್ ಎಲ್ಲ ಇಷ್ಟನೇ ಆಗಲ್ಲ. ಯಾವ ಗಾಡಿನೂ ನನಗೆ ಇಂಪ್ರೆಸಿವ್ ಅಂತಲೇ ಅನ್ನಿಸ್ಲಿಲ್ಲ BS6ಅಲ್ಲಿ. ಸೀರಿಯಸ್ ಆಗಿ ಹೇಳ್ತೀನಿ, ಎಲ್ಲ ಅದ್ರದ್ದು ಕ್ಯಾರೆಕ್ಟರ್ ತೆಗೆದು ಬಿಸಾಕವ್ರೆ. ತುಂಬ ಮೈನ್ ಸ್ಟ್ರೀಮ್ ಮಾಡಿಬಿಟ್ಟವ್ರೆ. ಪೊಲ್ಯೂಷನ್ ನಾಮ್ಸ್ಗೆ ಸಪ್ಪೆ ಇಂಜಿನ್ಗಳು. ಸುಮ್ಮನೆ ಹೇಳ್ಕೊಳ್ಳೋಕೆ ಅಷ್ಟು ಸಿ ಏನು ದಮ್ಮಿಲ್ಲ, ಅವ್ನ ಕ್ಯಾರೆಕ್ಟರ್ ಇಲ್ಲ, ಆ ಥರ ಮಾಡಿಬಿಟ್ಟವ್ರೆ ಹೊಸ ಗಾಡಿಗಳನ್ನ. ಸೊ ಅದಕ್ಕೆ ವೆನ್ ಯು ಹ್ಯಾವ್ ಅ ಚಾನ್ಸ್ ಟು ಪಿಕ್ ಅನ್ ಓಲ್ಡರ್ ಬೈಕ್, ಇಟ್ಸ್ ಆ್ಯಕ್ಚುಲಿ ಗುಡ್ ಈ ಥರ ಗಾಡಿಗಳು. ನೋಡಿ ಇವತ್ತಿಗೂ ಇದನ್ನು ಓಡಿಸ್ತಾ ಇದ್ರೆ ಏನು ಮಜಾ, ಏನು ಫೀಲ್ ಬರುತ್ತೆ ಗೊತ್ತಾ? ಆ ಅನಲಾಗ್ ಟ್ಯಾಕೋ, ಆ ಶಿಫ್ಟ್ ಲೈಟು, ಒಂದು RPM ಆದ್ಮೇಲೆ ಟಿಕ್ 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 ಒಂದು ಹೊಡೆಯುತ್ತಲ್ಲ, ಬ್ಯೂಟಿಫುಲ್ ಗುರು ಇವೆಲ್ಲ. ಇದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬಿಟ್ಟು ನಮ್ಗೆ ಅದಕ್ಕೆ ಹೊಸ ಯಾವ ಇಷ್ಟನೇ ಆಗಲ್ಲ, ಥೂ ಅನ್ಸ್ಬಿಡುತ್ತೆ. ಸೊ ದಟ್ ಸೆಡ್, ಈ ವ್ಲಾಗ್ನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ ಡಾರ್ಲಿಂಗ್ಸ್. ಸಿಗೋಣ ಬೇಗ ಮುಂದಿನ ವಿಡಿಯೋಲಿ ಇನ್ನೊಂದು ಬಾಂಬ್ ಗಾಡಿ ಜೊತೆ. ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇದೆ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.